ರಾಜ್ಯ ರಾಜಕಾರಣದಲ್ಲಿ ಕನಕಪುರದ ಬಂಡೆ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಒಂದೇ ದಿನ ಎರಡು ಬಹುದೊಡ್ಡ ಆಘಾತಗಳು ಎದುರಾಗಿದ್ದು, ಈ ಒಂದು ಎರಡು ಆಘಾತಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಕತ್ಲನ್ನು ಉಂಟು ಮಾಡಬಹುದಾ ಅಂತಕ್ಕಂಥ ಒಂದು ಚರ್ಚೆಗಳು ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಿದ್ದಾವೆ. ಹೌದು ಸ್ನೇಹಿತರೆ, ಪ್ರಮುಖ ಎರಡು ಆಘಾತಗಳು ಇದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ಎದುರಾಗಿದ್ದು, ಈ ಎರಡೂ ಆಘಾತಗಳಿಂದ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಹೊರಗೆ ಬರ್ತಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎದುರಾಗಿರ್ತಕ್ಕಂಥ ಎರಡು ಆಘಾತಗಳೇನು, ನಿಜಕ್ಕೂ ಈ ಎರಡೂ ಆಘಾತಗಳು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನವನ್ನು ಕತ್ಲು ಮಾಡ್ತಾವ, ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತು ಡಿ.ಕೆ. ಶಿವಕುಮಾರ್ಗೆ ಎರಡು ದೊಡ್ಡ ಆಘಾತ ಆಗಿದ್ದಾವೆ ಅಂತ ನಾನು ಹೇಳಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು CBI ಕೇಸ್ಗೆ ಸಂಬಂಧಪಟ್ಟಂತೆ ಏನು ಡಿ.ಕೆ. ಶಿವಕುಮಾರ್ ಸುಪ್ರೀಂ ಕೋರ್ಟಿಗೆ CBI ಸಲ್ಲಿಸಿರ್ತಕ್ಕಂಥ ಒಂದು FIR ಅನ್ನು ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನಿಟ್ಟು ಅರ್ಜಿಯನ್ನು ಸಲ್ಲಿಸಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಡಿ.ಕೆ. ಶಿವಕುಮಾರ್ ಅವರ ಅರ್ಜಿಯನ್ನು ತಿರಸ್ಕರಿಸುವ ಮೂಲಕ ಮತ್ತೊಮ್ಮೆ CBI ಎನ್ಕ್ವೈರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. ಈ ಒಂದು ಮನಿ ಲಾಂಡ್ರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹುದೊಡ್ಡ ಒಂದು ಆಘಾತ ಎದುರಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಲಭ್ಯ ಆಗ್ತಿದ್ದಾವೆ. ಕಳೆದ ಒಂದು ಏನು ಡಿ.ಕೆ. ಶಿವಕುಮಾರ್ ಅವರ ಮೇಲೆ CBI ರೈಡ್ ಆಗಿತ್ತು, ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ವಿರುದ್ಧ CBI FIR ಅನ್ನು ಸಲ್ಲಿಸಿತ್ತು. ಅದಾದ ನಂತರ ರಾಜ್ಯದ ಹೈಕೋರ್ಟ್ನಲ್ಲಿ ಈ FIR ವಿರುದ್ಧ ತಡೆಯಾಜ್ಞೆಯನ್ನು ಕೊಡಬೇಕು ಅಂತಕ್ಕಂಥ ಕೋರಿ ಅರ್ಜಿಯನ್ನು ಹಾಕಿದ್ದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊನೆಗೆ ರಾಜ್ಯದ ಹೈಕೋರ್ಟ್ ಒಂದು ಆ FIR ವಿರುದ್ಧ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಅದಾದ ನಂತರ CBI ಸುಪ್ರೀಂ ಕೋರ್ಟ್ಗೆ ಹೊತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘ ಕಾಲದ ಒಂದು ವಿಚಾರಣೆ ನಡೆದು ಈಗ ಈ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಒಂದು ಮಹತ್ವದ ತೀರ್ಮಾನ ಹೊರಗೆ ಬಂದಿದ್ದು, ಡಿ.ಕೆ. ಶಿವಕುಮಾರ್ ವಿರುದ್ಧ CBI ಸಲ್ಲಿಸಿರ್ತಕ್ಕಂಥ FIR ಅನ್ನು ಯಾವುದೇ ಕಾರಣಕ್ಕೂ ರದ್ದುಗೊಳಿಸೋಕೆ ಸಾಧ್ಯವಿಲ್ಲ. ಅದರ ಕುರಿತಂತಹ ಒಂದು ತನಿಖೆ ಇನ್ನು ಮತ್ತೆ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಆಘಾತಕಾರಿ ಸುದ್ದಿಯನ್ನು ಸುಪ್ರೀಂ ಕೋರ್ಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಬಹುತೇಕ ಕತ್ಲಾಗಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ರೀತಿ ತನ್ನ ಕಾನೂನಾತ್ಮಕ ತೊಡಕನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗೆ ಡಿ.ಕೆ. ಶಿವಕುಮಾರ್ ಬಂದು ನಿಂತಿದ್ದು, ಇದು ಇವತ್ತು ಡಿ.ಕೆ. ಶಿವಕುಮಾರ್ ಎದುರಾಗಿರ್ತಕ್ಕಂಥ ಬಹುದೊಡ್ಡ ಒಂದನೇ ಒಂದು ಆಘಾತ ಅಂದರೆ ತಪ್ಪಾಗೋದಿಲ್ಲ. ಹಾಗಾದರೆ ಇನ್ನೊಂದು ಆಘಾತ ಏನು? ಈ ಇನ್ನೊಂದು ಆಘಾತ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಹಗರಣದ ಒಂದು ಮುನ್ಸೂಚನೆಯನ್ನು ಇದೀಗ ಕೇಂದ್ರ ಸಚಿವ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಹೇಳೋದ್ರ ಮೂಲಕ ಇದೀಗ ಡಿ.ಕೆ. ಶಿವಕುಮಾರ್ ಕೂಡ ಈ ಒಂದು ಬಹುದೊಡ್ಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಅಂಶಗಳು ಚರ್ಚಿತವಾಗ್ತಾ ಇದ್ದಾವೆ. ಏನು ಆಗ ಒಂದು ಹಗರಣ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಗರ ವ್ಯಾಪ್ತಿಯ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತ ಸುಮಾರು 45,000 ಕೋಟಿಗಳಷ್ಟು ಟೆಂಡರ್ ಅನ್ನು ಕೊಡೋ ಸಮಯದಲ್ಲಿ ಆ ಗುತ್ತಿಗೆದಾರರಿಂದ 15,000 ಕೋಟಿಗಳಷ್ಟು ಹಣವನ್ನು ಕಿಕ್ ಬ್ಯಾಕ್ ಆಗಿ ಪಡೆದಿದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಬಾಂಬನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಸಿಡಿಸೋದ್ರ ಮೂಲಕ ಇದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ದಾಖಲೆಗಳು ನನ್ನ ಬಳಿ ಇದ್ದಾವೆ, ನಾನು ಈ ದಾಖಲೆಗಳನ್ನು ನೇರವಾಗಿ CBIಗೆ ಹಾಗೂ EDಗೆ ಕೊಡ್ತೀನಿ ಅಂತ ಒಂದು ಮಾತನ್ನು ಹೇಳೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಎರಡನೇ ಬಹುದೊಡ್ಡ ಆಘಾತವನ್ನು ಇವತ್ತು ಕೊಟ್ಟಿದ್ದಾರೆ. ಈ ಒಂದು ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಏನು ಹಗರಣ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿರ್ತಕ್ಕಂಥ ಕೇಂದ್ರ ಸಚಿವರು ಈ ಒಂದು ಕಸ ವಿಲೇವಾರಿಯ ಗುತ್ತಿಗೆಯನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ಈಗಾಗಲೇ ಸರ್ಕಾರದ ಬ್ಲ್ಯಾಕ್ ಲಿಸ್ಟ್ನಲ್ಲಿದೆ. ಬ್ಲ್ಯಾಕ್ ಲಿಸ್ಟ್ನಲ್ಲಿರ್ತಕ್ಕಂಥ ಸಂಸ್ಥೆಗೆ ಸುಮಾರು 30% ಕಿಕ್ ಬ್ಯಾಕ್ ಅನ್ನು ಪಡೆಯೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಈ ಒಂದು ಸಂಸ್ಥೆಗೆ ಮತ್ತೊಮ್ಮೆ ಬ್ಲ್ಯಾಕ್ ಲಿಸ್ಟ್ನಲ್ಲಿರ್ತಕ್ಕಂಥ ಸಂಸ್ಥೆಗೆ ಕಸ ವಿಲೇವಾರಿಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದರ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇದು 45,000 ಕೋಟಿಯ ಒಂದು ಟೆಂಡರ್ ಆಗಿರ್ತದೆ. ಈ ಟೆಂಡರಲ್ಲಿ ಸುಮಾರು 30% ಕಿಕ್ ಬ್ಯಾಕನ್ನು ಡಿ.ಕೆ. ಶಿವಕುಮಾರ್ ಪಡೆದಿದ್ದಾರೆ. 30% ಅಂದರೆ 45,000 ಕೋಟಿ, 15,000 ಕೋಟಿಯಷ್ಟು ಕಿಕ್ ಬ್ಯಾಕನ್ನು ಡಿ.ಕೆ. ಶಿವಕುಮಾರ್ ಪಡೆದಿದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಆರೋಪವನ್ನು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನ ಬಹುದೊಡ್ಡ ಇಕ್ಕಟ್ಟಿನಲ್ಲಿ ಸಿಗಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ದೇನೆ ಯಾರು ರಾಜ್ಯದ ಒಂದು ಜನತೆಗೆ ನನಗೆ
ಪೆನ್ನು ಮತ್ತು ಪೇಪರ್ನ ಅಧಿಕಾರವನ್ನು ಕೊಡಿ, ನಾನು ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ರು. ಆ ಮಹಾನ್ ನಾಯಕ ಇವತ್ತು ಸುಮಾರು 15,000 ಕೋಟಿಗಳಷ್ಟು ಬಹುದೊಡ್ಡ ಹಗರಣದಲ್ಲಿ ಸಿಲುಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಯೂ ಕೂಡ ನನ್ನ ಹತ್ರ ಈಗಾಗಲೇ ಇದ್ದಾವೆ. ನಾನು ಸೂಕ್ತ ಸಮಯವನ್ನು ನೋಡಿಕೊಂಡು ಈ ದಾಖಲೆಯನ್ನು CBIಗೆ ಹಸ್ತಾಂತರ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಇದೀಗ ಮತ್ತೊಮ್ಮೆ CBIನ ಕುಣಿಕೆ DK ಶಿವಕುಮಾರ್ ಅವರ ಕೊರಳಿಗೆ ಉರುಳಾಗುತ್ತಾ ಅಂತಕ್ಕಂಥ ಒಂದು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಈ ರೀತಿ ಕರ್ನಾಟಕ ರಾಜ್ಯದ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 2 ತಿಂಗಳ ಅವಧಿಯಲ್ಲಿ ಒಬ್ಬ ಸಚಿವರ ಒಂದು ಹಗರಣಗಳು ಬಯಲಿಗೆ ಬರ್ತಾ ಇದ್ದು, ಇದೀಗ ಆ ಹಗರಣಗಳ ಒಂದು ಸುಳಿ DK ಶಿವಕುಮಾರ್ ಅವರನ್ನ ಸುತ್ತಕೊಳ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಒಂದು ವೇಳೆ HD ಕುಮಾರಸ್ವಾಮಿ ಅವರು ಹೇಳಿದ್ದ ಮಾತೇ ನಿಜವಾಗಿ DK ಶಿವಕುಮಾರ್ 15,000 ಕೋಟಿಗಳಷ್ಟು ಕಿಕ್ ಬ್ಯಾಕ್ ಅನ್ನ ಈ ಒಂದು ಕಸ ವಿಲೇವಾರಿಗೆ ಸಂಬಂಧಪಟ್ಟಂತ ಟೆಂಡರ್ನಲ್ಲಿ ಪಡೆದಿದ್ದೆ ಆದರೆ ಅದು ನಿಜಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಬಹುದೊಡ್ಡ ಹಿನ್ನಡೆಯನ್ನು ತರುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ HD ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಈ ಆರೋಪ ಹಾಗೂ CBIಗೆ FIR ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ಬಹುದೊಡ್ಡ ಒಂದು ತೀರ್ಪು ಇದೀಗ DK ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಮುಳುವಾಗುತ್ತಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.